ಗೊತ್ತಿಲ್ಲ. ನೀವಿಲ್ದೇ ಇದ್ರೆ ಕೈಕಾಲೆ ಆಡಲ್ಲ ಅನ್ನೋ ಥರ ಆಗೋಗಿದೆ ರಾಜ್. ಯಾಕಾಗೆ ಹೇಳ್ರಿ, ಯಾಕೆ ಹಂಗಲ್ಲ ಆಗತ್ತೆ? ನನಗೆ ಗೊತ್ತಿಲ್ಲ. ಮುನಿಯಮ್ಮ, ನಿಮ್ಮ ಪ್ರೀತಿ ಕೇರು ಇದೆಲ್ಲ ನನಗೆ ಲೈಫ್ ಲಾಂಗ್ ಬೇಕು ಕಣ್ರಿ. ನನ್ನ ಜೊತೆ ಹೀಗೆ ಇರಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಆದರೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿನ ಹೇಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮಪ್ಪ ಯಾರು ಅಂತ ಹೇಳ್ಕೋಬೇಕು. ಅದನ್ನು ಹೇಳ್ದೆ ನನ್ನ ಪ್ರೀತಿನ ಹೇಳೋದು ತಪ್ಪಾಗುತ್ತೆ. ಮೊದಲು ಅವ್ರ ವಿಷಯ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಮುನಿಯಮ್ಮ, ಹಾಂ, ನಾನೇನೋ ಹೇಳಬೇಕು. ಹೇಳಿ. ಅದು ಹೆಸರು ಹುಡುಕ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಕೆಲಸ ಶುರು ಮಾಡೋಣ. ಹೆಸರು ಆಮೇಲೆ ಇಟ್ಟರೆ ಆಯ್ತು. ರಾಜ್, ಕಂಪ್ನಿ ಕಟ್ಟೋದು ಅಂದ್ರೆ ಮಗುನ ಬೆಳೆಸ್ದ ಹಾಗೆ. ಸೊ ಮಗುಗೆ ಮೊದಲು ನಾಮಕರಣ ಮಾಡ್ಲೇಬೇಕಲ್ವಾ? ಓದಿಯಾ ಪಿಸಾಚಿ ಅಂದ್ರೆ ಒಂದೇ ಗವಾಕ್ಷಿ ಅಂದಂಗೆ ಮತ್ತೆ ವಾಟಾರಕ್ಕೆ ಬಂದ. ಇರೋ ಆಸ್ತಿ ಪಾಸ್ತಿ ಬಿಟ್ಟು ಅದೇನೋ ಹೊಸ ಕಂಪ್ನಿ ಕಟ್ತಾನಂತೆ. ಅಪ್ಪನ ದುಡ್ಡು ಆಸಿ ಒದೆಯೋಷ್ಟಿದೆ, ಇಲ್ಲಿಗೆ ಬಂದು ಕಂಪ್ನಿ ಕಟ್ತಾನೆ ಅಂತ ಹೇಳ್ತಾನಲ್ಲ ದಡ್ಡ ನನ್ನ ಮಗ. ಇಂಥವ್ರೆಲ್ಲ ಇಲ್ಲಿಗೆ ಬಂದು ನನ್ನ ತಲೆ ಹಾಳು ಮಾಡ್ತಾ ಇದ್ದಾರೆ. ಆರಾಧನಾ ಅವರೇ, ಹೆಸರು ಕ್ರಿಯೇಟಿವ್ ಆಗಿರಬೇಕು, ಕ್ಯಾಚಿ ಅನಿಸ್ಬೇಕು. ಏನಾದ್ರೂ ನೀವೇ ಸಜೆಸ್ಟ್ ಮಾಡಿ. ಹೆಸರು ಮೀನಿಂಗ್ಫುಲ್ ಆಗಿರ್ಬೇಕು. ಅಲ್ಲ, ಒಂದ್ಸರಿ ಎಡವಿದ ರಸ್ತೆಯಲ್ಲಿ ಮತ್ತೆ ಯಾಕೆ ಹೋಗ್ತಾ ಇದ್ದೀರಾ? ಮತ್ತದೇ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೈ ಹಾಕ್ತಾ ಇದ್ದೀರಲ್ಲ, ಬುದ್ಧಿ ಇಲ್ವಾ ನಿಮಗೆ? ನೋಡಿ, ಇದೆಲ್ಲ ಆಗ್ ಬರಲ್ಲ. ಸುಮ್ಮನೆ ನಿಮ್ ಕೆಲಸ ನೋಡ್ಕೊಳ್ಳಿ. ಎಡವಿದೀವಿ ಅಂದ್ರೆ ದಾರಿ ಸರಿಯಾಗಿಲ್ಲ ಅಂತ ಅರ್ಥ ಅಲ್ಲ. ನಾವು ಸರಿಯಾಗಿ ನಡೀದೇನೋ ಎಡವಿರ್ಬೋದು. ರೇವತಿ, ಸ್ವಲ್ಪ ಕಾಫಿ ತಗೊಬರೆ. ಅಲ್ಲಿಗೆ ಹೋಗ್ತಾ ಇದೀಯಾ? ಉದ್ದಾರ. ದೇವ್ರೆ, ಯಾಕೆ ಈ ಥರ ಮಾಡಿಬಿಟ್ಟೆ? ಒಂದು ತಾಯಿ ಮಡ್ಲಲ್ಲಿ ಆಡ್ತಾ ಇರೋ ಮಗುನ ಕಿತ್ಕೊಂಡಾಗ ಆ ತಾಯಿ ನೋವು ಪಡ್ತಾಳಲ್ಲ, ಅದೇ ಪರಿಸ್ಥಿತಿ ನಂದು ದೇವ್ರೆ. ಮನೆಗೆ ಮಗ ಬಂದ, ಇನ್ನು ನನ್ನ ಜೊತೆನೇ ಇರ್ತಾನೆ ಅಂತ ಕನ್ಸು ಕಾಣೋ ಅಷ್ಟರಲ್ಲಿ ಅವನನ್ನು ದೂರ ಕಳಿಸ್ಬಿಟ್ಟಿಯಲ್ಲ. ಯಾಕೆ ಭಗವಂತ? ನನಗದೆಲ್ಲ ಗೊತ್ತಿಲ್ಲ ದೇವ್ರೆ. ನೀ ನನ್ನ ಮಗನ್ನ ಮನೆಗೆ ಬರೋ ಹಾಗೆ ಮಾಡಬೇಕು. ಅವನು ನನ್ನ ಜೊತೆನೇ ಇರಬೇಕು. ಅಯ್ಯೋ ದೇವ್ರೆ, ಯಾಕೆ ಇಂಥ ಅಪಶಕುನ ಆಗೋಯ್ತು? ಸುಶಾಂತ್ ನಿನ್ನಿಂದ ದೂರ ಆಗ್ತಿದ್ದಾನೆ ಅಂತ ಆ ದೇವ್ರೇ ಹೇಳ್ತಿದ್ದಾನಮ್ಮ. ಅಮಲ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನೇನು ಮಾತಾಡಿದೆ? ನಿಜ ಹೇಳ್ತಾ ಇದ್ದೀನಿ. ಆ ದೇವ್ರೇ ಸೂಚನೆ ಕೊಡ್ತಿದ್ದಾನೆ, ನಿನ್ನ ಮಗ ಕೈ ತಪ್ಪು ಹೋದ ಅಂತ. ಅದಕ್ಕೆ ನೋಡು, ದೀಪನೇ ಹಾರೋಯ್ತು. ನಿಜ ಅಲ್ವಾ? ಅಮ್ಮು, ಏನೇನೋ ಮಾತಾಡ್ಬೇಡ ಕಣೆ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಭಯ ಆಗುತ್ತೆ. ಸತ್ಯನೇ ಹೀಗಮ್ಮ, ಭಯ ಪಡಿಸುತ್ತೆ. ನೀನು ಸತ್ಯನ ಒಪ್ಕೋತಿಲ್ಲ ಅಷ್ಟೇ. ನೀನೇ ನೋಡು, ಅವನು ಇಲ್ಲಿಂದ ಹೋದ್ಮೇಲಿಂದ ಒಂದು ಫೋನ್ ಆದರೂ ಮಾಡಿದ್ನ? ನೀನು ಮಾತ್ರ ಮಗ ವಾಪಸ್ ಬರಲಿ ಅಂತ ಜಪ ಮಾಡ್ತಿದ್ಯಾ. ಅಂದರೆ ಅವನು ಈ ಅಮ್ಮನ ಮರ್ತೇ ಬಿಟ್ನ? ಪಕ್ಕದಲ್ಲಿ ಹುಡುಗಿ ಇರಬೇಕಾದ್ರೆ ಯಾರೂ ನೆನಪಾಗಲ್ಲ ಅಮ್ಮ. ಅಮ್ಮ, ವಾಟ್ ಇಸ್ ದಿಸ್? ಅಮ್ಮ ಮಾತಿನ ಅರ್ಥ ಏನು? ಅಂದರೆ ಸುಶಾಂತ ಹುಡುಗಿನ? ದಿಶಾ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ಇರು. ನೋಡಮ್ಮ, ಯಾರೇ ಇದ್ರು ನನ್ನ ಮಗ ನನ್ನ ಮರೆಯಲ್ಲ ಕಣೆ. ನನಗದು ಗೊತ್ತು. ಅವನಿಗೆ ನಾನು ಅಂದರೆ ತುಂಬ ಇಷ್ಟ. ಆದರೂ ಅವನು ಫೋನ್ ಮಾಡಿಲ್ಲ ಅನ್ನೋದು ನಿಜಾನೇ. ಯಾಕೆ ಹಿಂಗೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾನೆ? ಅಮ್ಮ, ಸುಶಾಂತ್ನ ಬೈದು ಯೂಸ್ ಇಲ್ಲ. ಇದಕ್ಕೆಲ್ಲ ಕಾರಣ ಆ ಆರಾಧನಾ. ಅವಳ
ನಮ್ಮೂರಂತ ಹುಡುಗಿರೇ ಹೀಗೆ. ಇಂಥ ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡು ಬಲೆಗೆ ಬೀಳಿಸ್ಕೊಂಡು ಆಮೇಲೆ ಎಲ್ಲರಿಂದ ದೂರ ಮಾಡ್ತಾರೆ. ಅದರಲ್ಲೂ ನಮ್ಮ ಸುಶಾಂತ್ ಬ್ಯಾಕ್ಗ್ರೌಂಡ್ ಗೊತ್ತಾದ್ಮೇಲೆ ಕೇಳಬೇಕಾ? ಹೇಳಿ ಕೇಳಿ ಅವಳು ಬೇರೆ ಮಿಡಲ್ ಕ್ಲಾಸ್ ಹುಡುಗಿ, ಬಿಡ್ತಾಳ? ಆರಾಧನ ಬದಲಾಯಿಸಿದಾಳೆ ಅಂತ ನೀನು ತುಂಬ ಖುಷಿ ಪಡ್ತಿದ್ದೆ. ಆದರೆ ಈ ಲೆವೆಲ್ಗೆ ಬದಲಾಯಿಸಿದಾಳೆ ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಎಂಥ ಹುಡುಗಿಯಪ್ಪ, ನನ್ನ ತಮ್ಮನ್ನ ವಶೀಕರಣ ಮಾಡ್ಕೊಂಬಿಟ್ಲು. ಅಮ್ಮು ಪ್ಲೀಸ್, ಇನ್ನೇನು ಮಾತಾಡ್ಬೇಡ ನೀನು, ಸುಮ್ಮನಿದ್ಬಿಡು. ನಾನು ಕಂಪ್ನಿ ಕಟ್ಟಬೇಕು ಅನ್ನೋ ಕನಸು ಇಷ್ಟು ಬೇಗ ನಿಜ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಆದರೆ ರಾಜಿಂದ ಇದೆಲ್ಲನೂ ಆಗ್ತಿದೆ. ನಮ್ಮ ಕಂಪನಿ ಚೆನ್ನಾಗಿ ನಡೀಲಿ. ರಾಜ್, ಎಲ್ರಿಗೂ ಸ್ವೀಟ್ ಕೊಡಿ. ತುಂಬಾ ಸಂತೋಷ ಆಗ್ತಾ ಇದೆಯಪ್ಪ. ನಿಮ್ಮಿಬ್ಬರು ಧೈರ್ಯ ಸಾಧನೆ ನೋಡಿ ಎಲ್ಲ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೇದಾಗತ್ತೆ ಅಜ್ಜಿ. ಯಾವುದಕ್ಕೂ ಜಗ್ದಿರೋ ನಮ್ಮ ಆರಾಧನಾ ಸಿಸ್ಟರು, ಅವ್ರಿಗೋಸ್ಕರ ಎಲ್ಲ ಬಿಟ್ಟು ಬಂದ್ರು ನಮ್ಮ ರಾಜ್. ಇವರಿಬ್ರು ಒಂದಾದ್ರೆ ಸೋಲೋ ಮಾತೇ ಇಲ್ಲ, ಎಲ್ಲ ಒಳ್ಳೇದಾಗತ್ತೆ. ಆರಾಧನಾ, ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಇದು ಖುಷಿಗೆ ಕಣೆ. ಚಿಕ್ಕ ವಯಸ್ಸಿಂದಲೂ ನಿಂದು ಒಂದೇ ಕನಸು, ನಂದೊಂದು ಕಂಪನಿ ಕಟ್ಟಬೇಕು ಅಂತ. ಅದು ಈ ಥರನಾದ್ರೂ ನೆರವೇರ್ತಿದ್ಯಲ್ಲ. ನೀನು ಈ ಪುಟ್ಟ ಕಂಪನಿ ದೊಡ್ಡದಾಗಿ ಬೆಳೀಲಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ರೆ ಖಂಡಿತ ಆಗುತ್ತಮ್ಮ. ತಗೊಳ್ಳಿ. ಬೇಡ ನನಗೆ. ಯಾಕೆ? ಚಿಕ್ಕ ವಯಸ್ಸಲ್ಲಿ ಶುಗರ್ ಅನ್ನ ಬಂತ? ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದು ಮಗಳೇ. ಅಯ್ಯ, ತಗೋ. ಹ, ತಗೋ ತಗೋ ತಗೋ. ನೀನ್ ತಗೊಳ್ಳಿ. ಎಲ್ರಿಗೂ ಆಯ್ತಾ? ಹಾ ಆಯ್ತು. ನೀವು ತಗೊಂಡ್ರಾ? ಹಾ ತಗೊಂಡೆ. ಸುಳ್ಳು ಹೇಳ್ತಿದ್ದೀರಾ ತಾನೆ? ಬಾಕ್ಸೇ ಖಾಲಿ ಆಗಿದೆ, ಇದೇನೆ ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಏ ತಗೊಳ್ರಿ. ಯಾವುದೋ ಗುಡ್ ನ್ಯೂಸ್ ಹೇಳಬೇಕು ಅಂತಿದ್ಯಾ? ಏನು ಮೂರ್ತಿ ಅದು? ನಿಜವಾಗ್ಲೂ ಗುಡ್ ನ್ಯೂಸೇ. ಕೇಳಿದ್ರೆ ತುಂಬಾ ಖುಷಿ ಪಟ್ಬಿಡ್ತೀಯ. ಅದಕ್ಕಿಂತ ಮೊದಲು ಈ ಸ್ವೀಟ್ ತಿನ್ನು. ಯಾವುದೋ ನಿನ್ನ ಸಂತೋಷನ ನನ್ನ ಜೊತೆಲಿ ಹಂಚ್ಕೋಬೇಕು ಅಂತಿದ್ಯಾ? ಯಾವ ಸಂತೋಷನೂ ಅನುಭವಿಸೋ ಸ್ಥಿತಿಯಲ್ಲಿ ನಾನಿಲ್ಲಪ್ಪ. ನನ್ನ ಮಗ ಸುಶಾಂತ್ ಮನೆ ಬಿಟ್ಟು ಹೋದಾಗಿನಿಂದಲೂ ನಾನು ನಾನಾಗೇ ಇಲ್ಲ. ಅದು ನಿನಗೂ ಗೊತ್ತು ಮೂರ್ತಿ. ನಾನು ಹೇಳಕ್ ಬಂದಿರೋದು ಸುಶಾಂತ್ ವಿಷಯನೇ. ಸುಶಾಂತನ ವಿಷಯನಾ? ಹೌದು. ಏನಪ್ಪ ಅದು? ನಿನ್ನ ಮಗ ನಿನಗೆ ಹೇಳಿದ ಹಾಗೆ ಸ್ವಂತ ಕಂಪ್ನಿನ ಓಪನ್ ಮಾಡಿದ್ದಾನೆ ಕಣ. ಏನು ಹೇಳ್ತಾ ಇದೀಯಾ? ಅವನು ಅವನ ಮಾತಿನ ಪ್ರಕಾರ ನಡ್ಕೊಂಡಿದ್ದಾನೆ. ನೋಡಿಲ್ಲಿ, ನನ್ನ ಮಗ ಹೊಸ ಕಂಪನಿ ಶುರು ಮಾಡಿದಾನ. ಅದಕ್ಕೆ ಅಂತರಪಟ್ಟ ಅಂತ ಹೆಸರಿಟ್ಟಿದ್ದಾನ. ಹೂ ಧರ್ಮ. ಆ ಆರಾಧನನೇ ನಮ್ಮ ಸುಶಾಂತ್ನ ತನ್ನ ಹತ್ರ ಕರೆಸ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾರ್ಟಿಗೆ ಸ್ವಲ್ಪ ಹೊತ್ತು ಮುಂಚೆ ಅವಳ ಮನೆ ಹತ್ರನೇ ಬಂದಿದ್ಲು. ಮೂರ್ತಿ, ಈ ಆರಾಧನಾ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗನ್ನೇನು ತಲೆ ಕೆಡಿಸಿಲ್ಲ ಅಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಧರ್ಮ. ನೀನ್ ತಪ್ಪು ತಿಳ್ಕೊತಾ ಇದೀಯಾ. ಅಮಲಾ ಹೇಳಿದಕ್ಕೆ ನಿಂಗೆ ಹಾಗೆ ಅನ್ನಿಸ್ತಾ ಇದೆ. ಈ ವಿಷಯದಲ್ಲಿ ಅಮಲಾನು ತಪ್ಪು ತಿಳ್ಕೊಂಡಿರ್ಬೋದು. ಆಕ್ಚುಲಿ ಆರಾಧನಾ ಸುಶಾಂತ್ನ ಕರೆಸ್ಕೊಂಡಿರೋದಲ್ಲ. ಸುಶಾಂತೆ ಕಂಪನಿ ಶುರು ಮಾಡಕ್ಕೆ ಅಂತ ಆರಾಧನಾ ಜೊತೆ ಹೋಗಿರೋದು. ಅದು ಅಲ್ಲದೆ ನಿನ್ನ ಮೇಲಿನ ದ್ವೇಷಕ್ಕೆ ಸುಶಾಂತ್ನ ಅವಳು ಬಳಸ್ಕೋತಾಳೆ ಅಂತ ಹೇಳೋದಕ್ಕೆ ಸುಶಾಂತ ನಿನ್ನ ಮಗ ಅಂತ ಅವಳು ಗೊತ್ತೇ ಇಲ್ವಲ್ಲ. ಹೌದಲ್ವಾ? ನೀನು ಹೇಳೋ ಸತ್ಯ ಮೂರ್ತಿ.
ನನ್ನ ಮಗ ಮನೆ ಬಿಟ್ಟು ಹೋದ್ನಲ್ಲ ಅಂತ ನನ್ನ ಮನಸ್ಸಿಗೆ ಸಂಕಟ ಇದ್ರೂ ಕೂಡ ಅವನು ಕಾಣ್ತಾ ಇದ್ದ ಕನಸಿನ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನಲ್ಲ, ಅದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಮೂರ್ತಿ. ಈ ಸಂತೋಷನ ನಿನ್ನ ಜೊತೆಲಿ ಹಂಚ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಲೋ. ಹಾಯ್ ಆರಾಧನವ್ರೆ, ಒಂದು ಇವೆಂಟ್ ಆಫರ್ ಬಂದಿತ್ತು, ಸೊ ನಿಮಗೆ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಕ್ಲೈಂಟ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ರಾಜ್ ಬನ್ನಿ ಇಲ್ಲಿ. ಏನ್ರಿ ಅದು ಗುಡ್ ನ್ಯೂಸ್? ನಾವು ಕಂಪ್ನಿ ಓಪನ್ ಮಾಡಿರೋ ಟೈಮು ತುಂಬಾ ಚೆನ್ನಾಗಿದೆ. ಹೌದಾ? ಅಂಥದ್ದೇನಾಯ್ತು? ಬೇಗ ಹೇಳಿ, ನಾನು ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ನಂಗೆ ರಾಹುಲ್ ಕಾಲ್ ಮಾಡಿದ್ರು. ನಮ್ಗೊಂದು ಹೊಸ ವೆಡ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನನ್ನ ಮಗ ಎಲ್ಲೇ ಹೋದ್ರೂ ನನ್ನ ಮುನಿಯಮ್ಮನ ಮಧ್ಯ ಬಂದ್ಬಿಡ್ತಾನೆ. ರಾಜ್, ನಿಮ್ಗೆ ಖುಷಿ ಆಗ್ತಿಲ್ವಾ? ಹೇ, ಸಖತ್ ಖುಷಿ ಆಗ್ತಿದೆ. ಮತ್ತ್ಯಾಕ್ ಡಲ್ ಆದ್ರಿ? ಓ, ಇವತ್ತಷ್ಟೇ ಕಂಪನಿ ಓಪನ್ ಆಗಿದೆ, ಹೇಗ್ ಮ್ಯಾನೇಜ್ ಮಾಡೋದು ಅಂತನಾ? ನೀರ್ಗಿಳಿದ ಮೇಲೆ ಚಳಿ ಮಳೆ ಎಲ್ಲ ತಾಗಲ್ಲ ರೀ. ಈಜೋದು ದಡ ಸೇರೋದು ಅಷ್ಟೇ. ನನಗೇನ್ ಟೆನ್ಷನ್ ಇಲ್ಲ, ಈ ಪ್ರಾಜೆಕ್ಟ್ ನಾವು ಮಾಡೋಣ. ಸದ್ಯ ದೇವ್ರ ದಯದಿಂದ ಇಷ್ಟು ಬೇಗ ಕೆಲಸ ಸಿಕ್ತಲ್ಲ. ಅದೇ ಅರ್ಥ ಆಗ್ತಾ ಇಲ್ಲ. ಇವತ್ತಷ್ಟೇ ಕಂಪ್ನಿ ಉದ್ಘಾಟನೆ ಆಗಿದೆ, ಆಗ್ಲೇ ಮದುವೆ ಕಾಂಟ್ರಾಕ್ಟ್ ಬಂತ. ನನ್ನ ಹೆಂಡತಿ ಮಗಳು ಅದೇನ್ ಜಾದು ಮಾಡ್ತಾಳೋ, ಎಲ್ಲಾನು ಬಡದು ಬಾಯಿಗೆ ಹಾಕೋತಾಳೆ. ರಾಜ್, ನಾವ್ ಈಗ್ಲೇ ಕ್ಲೈಂಟ್ ನ ಮೀಟ್ ಮಾಡ್ಬೇಕು. ಹೌದಾ? ಹೊರಡಣ್ವಾ? ಓಕೆ ಅಮ್ಮ, ನಾವ್ ಹೋಗ್ ಬರ್ತೀವಿ. ನೋ ಮುರುಗೇಶ, ಆಫೀಸ್ ಕಡೆ ನೋಡ್ಕೊಳ್ಳೋ. ಯಾರೇ ಬಂದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಲ್ವಾ? ಗೊತ್ತು ಬ್ರೋ, ಯಾವ ಫಂಕ್ಷನ್ ಎಷ್ಟು ಬಜೆಟ್ ಎಲ್ಲ ನೋಟ್ ಮಾಡ್ಕೊಬೇಕಲ್ವಾ? ನಾನೆಲ್ಲ ನೋಡ್ಕೋತೀನಿ, ನೀವು ಹೊರಡಿ ಬ್ರೋ. ಓಹೋ, ಕಣ್ಣೀರ ದಾರೆ. ನನ್ನ ಮಗಳು ಅವಳು ಹೇಳ್ದಾಗೆ ತನ್ನ ಕಂಪ್ನಿ ಕಟ್ಬಿಟ್ಲು. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅದು ಎಷ್ಟು ದಿನ ಇರುತ್ತೆ ನೋಡೋಣ. ಆದೇಶ ನೋಡಮ್ಮ, ನಾನು ಡೈರೆಕ್ಟಾಗಿ ಕೇಳ್ತಿದ್ದೀನಿ. ನಂಗೆ ಸುಶಾಂತ್ ಬೇಕು. ಅವನಿಲ್ಲಿಂದ ಹೋದಾಗ್ಲಿಂದ ನನ್ನ ತಲೆನೇ ಸರಿ ಇಲ್ಲ. ಸುಶಾಂತ್ ನನಗೆ ಸಿಕ್ಕರಷ್ಟೇನೆ ನನಗೆ ಸಮಾಧಾನ ಆಗೋದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲ ಬೇಬಿ, ಅವನು ಹೋಗಾಯ್ತು. ಅಲ್ಲ, ಅವನಿಗೆ ಬೇರೆ ಹುಡುಗಿ ಇದ್ದಾಳೆ. ಇನ್ನು ಅವ್ನು ನಿನಗೆ ಸಿಗೋದು ಡೌಟೆ. ಅಮ್ಮು ಪ್ಲೀಸ್, ನೀನು ಅತ್ತೆ ಜೊತೆ ಮಾತಾಡೋ ಥರ ನನ್ನ ಜೊತೆ ಮಾತಾಡಬೇಡ. ನನಗೆ ಗೊತ್ತು ಸುಶಾಂತ್ ಹೋಗಿದ್ದಾನೆ, ಅದ್ಯಾರೋ ಆರಾಧನಾ ಜೊತೆ ಇದ್ದಾನೆ ಅಂತ. ಆದರೂ ಈ ಸತ್ಯನ ಅರಗಿಸ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋದು ಇಷ್ಟೇ, ಸುಶಾಂತ್ ಮನೆಗೆ ವಾಪಸ್ ಬರಬೇಕು, ನನ್ನ ಮದುವೆ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನು ಹೇಳು. ಸೂಪರ್ ದಿಶಾ, ನೀನು ಇಷ್ಟು ಹುರ್ಕೊಂಡ್ರೆ ಸಾಕು, ಈ ಊರಿಂದ ದೊಡ್ಡ ಬೆಂಕಿನೇ ಹಚ್ಬೋದು ನಾನು. ನನಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಆದರೂ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ನಂಬಿ ಕೇಳ್ತಾ ಇದ್ದೀನಿ.